ಫ್ಯಾನ್ಸ್ ಸ್ಲಮ್ ಅವರು ಅಂತ ಹೇಳಿದ್ದೆ. ಒಂದು ಫ್ಯಾನ್ಸ್ ಎಲ್ಲ ಸ್ಲಮ್ ಅಂತ ಹೇಳಿದೀನಿ. ಸ್ಲಮ್ ಅವರೆಲ್ಲ ಅವ್ರಿಗೆ ಔಟ್ ಹಾಕೋದು. ರೂಮಲ್ಲಿ ನಾನ್ ಮಲಗಿದ್ದೆ, DCM ಮಲ್ಗೋ ರೂಮಲ್ಲಿ ನನ್ನ ನಾಯಿ ಮಲಗಿತ್ತು. ಕೇಳಿಸ್ಕೊಂಡು ನೀನು ಕರ್ನಾಟಕ ಜನಕ್ಕೆ ಪರಿಚಯ ಆಗ್ಬೇಕಣ್ಣ ನೀನು. ಹೈ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಇದೀಗ ಮುಹೂರ್ತ ಕೂಡ ಫಿಕ್ಸ್ ಆಗಿದ್ದು, ಇದೇ ಜನವರಿ 17 ಮತ್ತು 18ಕ್ಕೆ ಅದ್ದೂರಿಯಾಗಿ ಫೈನಲ್ ಕೂಡ ನೆರವೇರುತ್ತೆ. ಮತ್ತು 18ನೇ ತಾರೀಕಿನಂದು ಸುದೀಪ್ ಅವರು ಒಬ್ಬ ಅಭ್ಯರ್ಥಿಯನ್ನ ವಿಜೇತರೆಂದು ಘೋಷಣೆ ಮಾಡುವ ಮುಖಾಂತರ ಈ ಬಿಗ್ ಬಾಸ್ ಸೀಸನ್ 12ಕ್ಕೆ ಅಧಿಕೃತವಾಗಿ ತೆರೆಗೆ ಬೀಳುತ್ತೆ. ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ ಸೀಸನ್ ನಲ್ಲಿ ಎಷ್ಟರ ಮಟ್ಟಿಗೆ ಗಿಲ್ಲಿ ಹವಾ ಮಾಡ್ತಾ ಇದ್ದಾರಲ್ಲ, ಅಷ್ಟರ ಮಟ್ಟಿಗೆ ಅದಕ್ಕೆ ತಕ್ಕುದಾದ ರೀತಿಯಲ್ಲಿ, ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಂತ ಈ ಸತೀಶ್ ಕೂಡ ಅಷ್ಟೇ ದೊಡ್ಡದಾಗಿ ಕೆಟ್ಟ ಹೆಸರನ್ನ ಮಾಡ್ತಾ ಇದ್ರೆ. ಮತ್ತು ಸತೀಶ್ ಅವರು ಇದೀಗ ಗಿಲ್ಲಿ ಅವರ ವಿರುದ್ಧವಾಗಿ ಬಳಸ್ತಾ ಇರುವಂತಹ ಪದಗಳು ಇದೀಗ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಗೆಲ್ಲುವ ಅಭ್ಯರ್ಥಿಯಂದೇ ಬಿಂಬಿತವಾಗಿರುವಂತಹ ಗಿಲ್ಲಿ ಅವರ ವಿರುದ್ಧ ಕೇವಲ 2 ವಾರಕ್ಕೆ ಹೊರಬಂದಂತ ಸತೀಶ್ ಅವರು ಬಳಸಿದಂತ ಆ ಶಬ್ದಗಳು, ಆ ಪದಗಳು, ಆ ಹೇಳಿಕೆಗಳು ಯಾವುವು, ಅದರಿಂದ ಜನರು ಯಾವ ರೀತಿಯಲ್ಲಿ ರೊಚ್ಚಿಗೆದ್ದಿದ್ದಾರೆ, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇರ್ತಕ್ಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಬಗ್ಗೆ ಒಂದು ಮಿನಿಟ್ ನಲ್ಲಿ ಸಂಕ್ಷಿಪ್ತವಾಗಿ ಏನ್ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಹೋದ್ರೆ, ಬಿಗ್ ಬಾಸ್ ಸೀಸನ್ ನಲ್ಲಿ ಈಗ 9 ಸ್ಪರ್ಧಿಗಳಿದ್ದಾರೆ. 9 ಸ್ಪರ್ಧಿಗಳ ಪೈಕಿ ಈಗ 5 ಸ್ಪರ್ಧಿಗಳು ಮನೆಯಿಂದ ಹೊರಗೋಗ್ಲಿಕ್ಕೆ ನಾಮಿನೇಟ್ ಕೂಡ ಆಗಿದ್ದಾರೆ. ಅಂದ್ರೆ ಇದೀಗ ನಾಳೆ ಅಂದ್ರೆ ಶನಿವಾರರಂದು ಸುದೀಪ್ ಅವರು ಬರ್ತಾರೆ. ಸುದೀಪ್ ಅವರು ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಧನುಷ್, ಧ್ರುವಂತ್ ಮತ್ತು ಅಶ್ವಿನಿ ಗೌಡ್ ಅವರು ಹೇಳಿದ್ದಂತ ಅಥವಾ ಗಿಲ್ಲಿ ಅವರ ಮೇಲೆ ಬಾಡಿ ಶೇಮಿಂಗ್ ಮಾಡಿದಂತ ಅಥವಾ ಸ್ಪೈನಲ್ ಕಾರ್ಡ್ ಇಲ್ಲದಂತ ಗಿಲ್ಲಿ ಎನ್ನುವಂತ ಪದದ ಬಗ್ಗೆ ದೊಡ್ಡದಂತ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಮತ್ತು ನಾಡಿದ್ದು ರವಿವಾರ ಒಬ್ಬ ಅಥವಾ ಇಬ್ಬರು ಸ್ಪರ್ಧಿಗಳನ್ನ ಮನೆಯಿಂದ ಹೊರಗೆ ಹಾಕಿ ಮುಂದಿನ ವಾರಕ್ಕೆ ಆ ಬಿಗ್ ಬಾಸ್ ಸ್ಪರ್ಧೆಗೆ ಅನುವು ಮಾಡಿಕೊಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಗೌಡ, ಧ್ರುವಂತ್, ರಾಶಿಕಾ, ಸ್ಪಂದನ ಮತ್ತು ಧನುಷ್ ಅವರು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ನಾಮಿನೇಟ್ ಆಗಿದ್ದಾರೆ. ಆ 5ರಲ್ಲಿ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಅಂತ ಕೂಡ ಕುತೂಹಲದಿಂದ ಕಾಯಬೇಕಾಗಿದೆ. ಇದರ ಮಧ್ಯೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಅವರು ಗೆಲ್ತಾರೆ. ಗಿಲ್ಲಿ ಅವರಿಗೆ ಕಾಂಪಿಟೇಷನ್ ಕೊಡುವಂತ ಸ್ಪರ್ಧಿ ಕೂಡ ಇಲ್ಲ ಅನ್ನೋದು ಈಗ ಜಾಹೀರಾಗಿದೆ. ಅಷ್ಟರ ಮಟ್ಟಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಜನಸಾಮಾನ್ಯರಲ್ಲಿ ಗಿಲ್ಲಿ ಅಚ್ಚಳಿಯದಂತೆ ತನ್ನ ಚಾಪನ ಮೂಡಿಸಿದ್ದಾನೆ. ಇದರ ಜೊತೆಗೆ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರುವಂತಹ ಕ್ಯಾಡಬಾಮ್ ಸತೀಶ್ ಅವರು ಆಡ್ತಾ ಇರುವಂತಹ ಮಾತಿದೆಯಲ್ಲ, ಅದು ಈಗ ಎಲ್ಲವನ್ನೂ ನಾನು ಹೇಳ್ತೇನೆ ಒಂದೊಂದನ್ನೇ, ಎಲ್ಲವನ್ನೂ ಸಹಿಸ್ಕೊಂಡ್ರು. ಕ್ಯಾಡಬಾಮ್ ಸತೀಶ್ ಅವರ ಎಡವಟ್ಟು, ಆಕ್ರೋಶ ಅಥವಾ ಅವರು ಮಾಡ್ತಾ ಇದ್ದಂತ ಎಡವಟ್ಟುಗಳು, ಅವಾಂತರ ಎಲ್ಲವನ್ನೂ ಸಹಿಸ್ಕೊಂಡ್ರು. ಆದ್ರೆ ಆ ಸಹಿಸ್ಕೊಳ್ಳೋದಕ್ಕೂ ಒಂದು ಮಿತಿ ಅಂತ ಬೇಕಾಗತ್ತಲ್ಲ, ಆ ಮಿತಿಯನ್ನು ಕೂಡ ಇದೀಗ ಕ್ರಾಸ್ ಮಾಡಿಬಿಟ್ರು ಸತೀಶ್ ಅವರು. ಹಾಗಾಗಿ ಕೈಗೆ ಸಿಕ್ಕರೆ ಬೇರೆ ಪರಿಸ್ಥಿತಿ ಆಗತ್ತೆ ಅನ್ನುವಂತ ಮಟ್ಟಕ್ಕೆ ಇದೀಗ ಜನರು ಹೋಗ್ತಾ ಇದ್ದಾರೆ. ನೋಡಿ, ಮನೆಯ ಒಳಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರ್ 28ಕ್ಕೆ ಸ್ಟಾರ್ಟ್ ಆಗಿದಾಗ ಬರೀ 19 ಜನ ಮನೆಗೆ ಕಾಲಿಡ್ತಾರೆ. ಅದಾದ ನಂತರ ಕಾಲಿಟ್ಟ ಮೊದಲನೇ ದಿನವೇ ರಕ್ಷಿತಾ ಶೆಟ್ಟಿ ಅವ್ರನ್ನ ನಾಮಿನೇಟ್ ಮಾಡಿ ಕಳಿಸ್ತಾರೆ. ಆಗ್ಲೂ ಕೂಡ ರಕ್ಷಿತಾ ಶೆಟ್ಟಿ ಹೆದರ್ಲಿಲ್ಲ. ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ರು ಮತ್ತು ಕೇವಲ 1-2 ದಿನದಲ್ಲಿ ಅವರನ್ನ ಮನೆಗೆ ಒಳಗೆ ಕರೆಸುವಂತ ಪ್ರಯತ್ನ ಕೂಡ ಆಯಿತು. ಆಗ್ಲೂ ಕೂಡ ರಕ್ಷಿತಾ ಶೆಟ್ಟಿ ಹೆದರ್ಲಿಲ್ಲ ಮತ್ತು ಇಲ್ಲಿಯ ತನಕ ಅವರು ತಮ್ಮ ಆಟವನ್ನು ಆಡ್ಕೊಂಡು ಬಂದಿದ್ದಾರೆ. ಆದ್ರೆ ಕೇವಲ 2 ವಾರಕ್ಕೆ ನಾಮಿನೇಟ್ ಆಗಿ ಎಲಿಮಿನೇಟ್ ಆದಂತ ಸತೀಶ್ ಅವರು ಸರಿಸುಮಾರು ಅಂದ್ರೆ ಅವರು 2 ವಾರ ಇದ್ರು. ಅವ್ರು 2 ವಾರ ಸೇರಿಸಿ ಈಗ 95 ದಿನ, 75 ದಿನಗಳ ಕಾಲ ಅವರು ಮಾಡಿದಂತ ಅವಾಂತರ, ಅವರು ಮಾಡಿದಂತ ಪ್ರಚಾರ ಅಥವಾ ಗಿಟ್ಟಿಸಿಕೊಂಡಂತ ಪ್ರಚಾರ ಎಲ್ಲವೂ ಕೂಡ ಸಹನೆ ಮೀರಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಅದರಲ್ಲೂ ಕೂಡ ಅವರ ಶರ್ಟ್ ಬಗ್ಗೆ ಆಗ್ಬೋದು, ಅವರ ಮಗನ ಬಗ್ಗೆ ಆಗಿರುವುದು, ಅವ್ರ ಮಗನ ಟಿ ಶರ್ಟ್ 2 ಲಕ್ಷ, ತನಗೆ ಅಲ್ಲಿ ಕರೆದ್ರೆ 3 ಲಕ್ಷ ಕೊಡ್ತಾರೆ, ನನಗೆ ಬೇಡ ಅಂದ್ರೂ 5 ಲಕ್ಷ ಕೊಟ್ಟು ಹೋಗ್ತಾರೆ, ನಾನು ಬಾತ್ರೂಮ್ ಅನ್ನ ಕೈಯಿಂದೇ ತಾನು ತುಳಿತೇನೆ, ಕೈ ಗ್ಲೋಸ್ ಹಾಕಲ್ಲ, ಯಾರ್ಯಾರು ಅದು ಮಾಡಿದ್ರು ಎಲ್ಲದನ್ನು ಕೂಡ ಸಹಿಸ್ಕೊಂಡಿದ್ರು. ಜೊತೆಗೆ ತನ್ನ ನಾಯಿಗೆ 100 ಕೋಟಿ ಅಂತ ಹೇಳ್ತಾನೆ. ತಾನು CM ಅವರ ಬೆಡ್ ಮೇಲೆ ನಾನು ಮಲಗಿದ್ದೇನೆ, DCM ಅವರ ಬೆಡ್ ಮೇಲೆ ನನ್ನ ನಾಯಿ ಮಲಗಿತ್ತು. ಜೊತೆಗೆ ಗಿಲ್ಲಿ ಅವರ ಬಗ್ಗೆ ಮಾತನಾಡ್ತಾ ಗಿಲ್ಲಿ ಅವ್ರ ಜೊತೆ ಯಾರು ಇರ್ತಾರೆ, ಗಿಲ್ಲಿ ಅವರು ಒಂಥರ ವಿಚಿತ್ರ ಕ್ಯಾರೆಕ್ಟರ್, ಗಿಲ್ಲಿ ಕಾವ್ಯನ ಲೋ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಮೀನ್ಸ್ ಗಿಲ್ಲಿಯನ್ನ ಕಾವ್ಯ ಲೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಾವ್ಯ ಒಂದು ಒಳ್ಳೆ ಹುಡುಗಿ, ಕಾವ್ಯ ಗಿಲ್ಲಿನ ಯಾಕೆ ಲೋ ಮಾಡ್ತಾರೆ, ಅವನೋಡ ಚಪ್ಪರ್ ಹಾಗೆ ಗಿಲ್ಲಿಯ ಬಗ್ಗೆ ಮಾತಾಡ್ತಾ ಅವಳು ಶ್ರೀಮಂತಳು, ಏನಾದ್ರೂ ಗಿಲ್ಲಿಯನ್ನ ಕಾವ್ಯ ಮದುವೆ ಆಗ್ಬಿಟ್ಟು ಒಂದೇ ದಿನ ಡೈವರ್ಸ್ ಕೊಟ್ಟು ಹೋಗ್ತಾಳೆ ಅನ್ನುವಂತ ಮಾತು ಕೂಡ ಕ್ಯಾಡಬಾಮ್ ಸತೀಶ್ ಅಂದ್ರೆ ನಾಯಿ ಸತೀಶ್ ಅವರು ಹೇಳಿದ್ರು.
ಎಲ್ಲವೂ ಕೂಡ ಒಂದರ ಮಟ್ಟಿಗೆ ಸರಿ ಅನ್ಸ್ಬೋದಿತ್ತು, ಅಥವಾ ಎಲ್ಲವೂ ಕೂಡ ಒಂದ್ ಕಡೆ ಓಕೆ ಪ್ರಚಾರ ಮಾಡ್ಕೊಂಡು ಹೋಗ್ಲಿ ಹಾಳ ಹೋಗ್ಲಿ ಎನ್ನುವಂತ ಜನ ತಿಳ್ಕೊಂಡಿದ್ರು. ಆ ಮನುಷ್ಯ ಎಷ್ಟು ಪ್ರಚಾರ ಪ್ರಿಯ ಅಂದ್ರೆ ತನ್ನ ಮಗ ಫೇಲ್ ಆದಕ್ಕೆ ಪಾರ್ಟಿ ಕೊಡಿಸ್ತಾನೆ. ಆಗ ಸೋನು ಶ್ರೀನಿವಾಸ್ ಗೌಡ ಅವರು ಒಂದು ಮಾತನ್ನು ಕೇಳ್ತಾರೆ, ನಿನ್ನ ಮಗ ಅಂದ್ರೆ ನಿಮ್ಮ ಮಗ ಎಕ್ಸಾಮಿಗಾದ್ರೂ ಹೋಗಿದ್ನಾ ಎನ್ನುವಂತ ಪ್ರಶ್ನೆ ಕೇಳಿದಾಗಿಲ್ಲ, ಎಕ್ಸಾಮಿಗೆ ಹೋಗ್ಲಿಲ್ಲ, ಫೇಲ್ ಆದೆ. ವಿಚಿತ್ರವಾದಂತ ಒಂದು ಉತ್ತರವನ್ನು ಕೊಡ್ತಾರೆ. ಜೊತೆಗೆ ಆ ಪುಣ್ಯಾತ್ಮನಿಗೆ, ಆ ವಿಚಿತ್ರ ವ್ಯಕ್ತಿಗೆ ಎಷ್ಟು ಪ್ರಚಾರ ಪ್ರಿಯ ಅಂದ್ರೆ, ನೀವೇನಾದ್ರೂ ಕೆಡಬಂ ಸತೀಶ್ ಅವರ ಬಗ್ಗೆ ಒಂದು ವಿರುದ್ಧವಾಗಿ ಅವ್ರನ್ನ ಹೀಯಾಳಿಸಿ ಅವ್ರನ್ನ ಏನಾದ್ರೂ ಬೈದು ಒಂದು ವಿಡಿಯೋ ಮಾಡಿದ್ರೆ ಅದನ್ನು ಹುಡುಕೊಂಡು ತನ್ನ ಇನ್ಸ್ಟಾ ಪೋಸ್ಟ್ ಶೇರ್ ಮಾಡ್ತಾನೆ. ಅದರ ಅರ್ಥ ನೆಗೆಟಿವ್ ಪಾಸಿಟಿವ್ ತನಗೆ ಒಂದು ಪ್ರಚಾರ ಬೇಕು. ಎಷ್ಟರ ಮಟ್ಟಿಗೆ ಪ್ರಚಾರ ಗಿಟ್ಸ್ಕೊಡುತ್ತೆ ಅಂದ್ರೆ, ಇನ್ನು ಗಿಲ್ಲಿ ಗೆದ್ದು ಬಂದು ಅಷ್ಟು ಪ್ರಚಾರ ಪಡ್ಕೊಳ್ತಾನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ 2 ವಾರಕ್ಕೆ ಹೊರಗೆ ಬಂದಂತ ಸತೀಶ್ ಅಷ್ಟು ಪ್ರಚಾರವನ್ನು ಪಡ್ಕೊಂಡ. ಪ್ರತಿಯೊಬ್ರು ಮಾತಾಡ್ಕೋತಾರೆ, ಈ ಸತೀಶ್ ಇಷ್ಟೆಲ್ಲ ಮಾತಾಡ್ತಾನೆ, ಇಷ್ಟೆಲ್ಲ ಒಂದು ಈ ಪ್ರಚಾರ ಪ್ರಿಯನ ಎನ್ನುವಂತ ಮಾತನ್ನ ಆಡ್ತಾ ಇದ್ರು. ಆದ್ರೂ ಕೂಡ ಜನರು ಸಹಿಸ್ಕೊಂಡಿದ್ರು. ಜನರಿಗೆ ತಾಳ್ಮೆ ಅನ್ನೋದು ಕಟ್ಟಿ ಹೊಡೆದಾಗ ಏನ್ ಬೇಕಾರಾಗತ್ತೆ ಅಂದ್ರೆ, ಸಿಕ್ಕಾಗ ಗುಂಪಲ್ಲಿ ಗೋವಿಂದ ಮಾಡ್ಬಿಡ್ತಾರೆ. ಅದು ಇದೀಗ ಬಂದಿರುವಂತ ಪರಿಸ್ಥಿತಿ ನೋಡಿ. ಸೋಷಿಯಲ್ ಮೀಡಿಯಾದವರು ವ್ಯೂಸಿಗೋಸ್ಕರ ಪದೇ ಅವರನ್ನ ಇಂಟರ್ವ್ಯೂ ಮಾಡೋದು, ಪದೇ ಇಂಟರ್ವ್ಯೂ ಮಾಡುವಾಗ ಅವರು ಆಡಿದಂತ ಮಾತಿದೆಯಲ್ಲ, ಗಿಲ್ಲಿ ಗೆಲ್ಲ ರೀ, ಗಿಲ್ಲಿಗೆ ಜನ ಯಾಕೆ ಮತ ಆಗ್ತಂದ್ರೆ, ಗಿಲ್ಲಿನೂ ಸ್ಲಮ್ ಆಗಿರ್ತಾನೆ, ಗಿಲ್ಲಿನೂ ಸ್ಲಮ್ ಹುಡುಗ, ಗಿಲ್ಲಿನೂ ಸ್ಲಮ್ ಕ್ಯಾರೆಕ್ಟರ್, ಜೊತೆಗೆ ಅವನಿಗೆ ಮತ ಹಾಕುವಂತವ್ರು ಕೂಡ ಸ್ಲಮ್ ಕ್ಯಾರೆಕ್ಟರು. ಅವನು ಕಾಮಿಡಿ ಬಿಟ್ಟು ಏನ್ ಮಾಡ್ತಾನೆ, ಅವನು ಟಾಸ್ಕ್ ಆಡಲ್ಲ, ಅವನು ಬೇರೆ ಮಾತಾಡ್ತಾನೆ, ಬೇರೆ ಖಾಲಿ ಹೇಳ್ತಾನೆ, ಬೇರೆ ಊಹಿಸ್ಕೊಳ್ತಾನೆ. ಟೋಟಲಿ ಅವನು ವೇಸ್ಟ್ ಕ್ಯಾರೆಕ್ಟರು. ಬಿಗ್ ಬಾಸ್ ಕೂಡ ವೇಸ್ಟ್ ಗಳನ್ನೇ ಹೈಲೈಟ್ ಮಾಡುತ್ತೆ. ನಾನು 4-5 ಸಲ ಚಪ್ಪಾಳೆ ತೆಗೆದುಕೊಂಡಿದ್ದೇನೆ, ನನ್ನ ಬಾತ್ರೂಮ್ ತೊಳೆಯೋದು, ನಾನು ಅಡಿಗೆ ಮಾಡೋದು ಎಲ್ಲರೂ ಕೂಡ ಜನರು ಚಪ್ಪಾಳೆ ಹಾಕಿದ್ರು, ಆದ್ರೆ ಅದನ್ನು ತೋರಿಸಲೇ ಇಲ್ಲ. ಆದ್ರೆ ಗಿಲ್ಲಿ ಏನ್ ಮಾಡಿದ್ರು ತೋರಿಸ್ತಾರೆ. ಗಿಲ್ಲಿ 1 ಮಾಡೋದು ತೋರಿಸ್ತಾರೆ, 2 ಮಾಡೋದು ತೋರಿಸ್ತಾರೆ, 3 ಮಾಡೋದು ತೋರಿಸ್ತಾರೆ. ಗಿಲ್ಲಿ ಏನ್ ಮಾಡಿದ್ರು ತೋರಿಸ್ತಾರೆ, ಯಾಕಂದ್ರೆ ಅವನಿಂದ TRP ಬರುತ್ತೆ ಅನ್ನೋ ಕಾರಣಕ್ಕಾಗಿ ಕೆಟ್ಟದನ್ನೇ ಬಿಗ್ ಬಾಸ್ ತೋರಿಸುತ್ತೆ. ನೋಡಿ, ಗಿಲ್ಲಿ ಗೆದ್ರು ಕೂಡ ಅದು ಸ್ಲಮ್ ಹುಡುಗರು, ಸ್ಲಮ್ ಜನ ಮತ ಹಾಕಿ ಗೆಲ್ಲಿಸ್ಬೇಕು ಹೊರತು ಒಳ್ಳೆ ಜನ, ಓದಿದಂತವ್ರು, ಬುದ್ಧಿವಂತರು, ನಮ್ಮಂತರು ಅವನಿಗೆ ಓಟ್ ಹಾಕಲ್ಲ. ಸ್ಲಮ್ ಕ್ಯಾಟಗರಿಯವರು ಓಟ್ ಹಾಕಿದಕ್ಕೆ ಮಾತ್ರ ಅವನು ಇಲ್ಲಿ ತನಕ ಬಂದಿದ್ದಾನೆ ಎನ್ನುವಂತ ಪದವನ್ನ ಯಾವಾಗ ಉಪಯೋಗಿಸ್ತಾರಲ್ಲ, ಆಗ ಎಲ್ಲಾ ವರ್ಗದವರು ಕೂಡ ರೊಚ್ಚಿಗೆದ್ರು. ನಾನು ಯಾವ ವರ್ಗ ಎನ್ನುವುದನ್ನ ಹೇಳ್ತಾ ಹೋಗಲ್ಲ, ಆದ್ರೆ ಸ್ಲಮ್ ಎನ್ನುವಂತ ಪದ, ಎನ್ನುವಂತ ಪದ ಈಗಾಗಲೇ ಅಶ್ವಿನಿ ಗೌಡ ಅವರು ಹೇಳಿ, ಅದಾದ ನಂತರ ಜನರು ಯಾವ ತರ ಕ್ಲಾಸ್ ತೆಗೆದುಕೊಂಡ್ರು, ಕಂಪ್ಲೇಂಟ್ ಆಗುವಂತ ಹಂತಕ್ಕೆ ಹೋಗಿತ್ತು. ಅದು ಈಗ ಹಳೆಯ ವಿಚಾರ. ಆದ್ರೆ ಪದೇ ನಾಯಿ ಸತೀಶ್ ಅಂದ್ರೆ ಕ್ಯಾಡಬಂ ಸತೀಶ್ ಅವರು ಆಡ್ತಾ ಇರುವಂತ ಈ ಸ್ಲಮ್ ಪದವನ್ನ ನೋಡ್ತಾ ಹೋದ್ರೆ, ಸ್ಲಮ್ ಅಂದ್ರೆ ಕೊಳಚೆ ಪ್ರದೇಶ. ಕೊಳಚೆ ಪ್ರದೇಶದಲ್ಲಿ ಯಾರು ಬದುಕ್ತಾರೆ ಅಂದ್ರೆ, ಬಡವರು, ಕೂಲಿ ಕಾರ್ಮಿಕರು, ಬೇರೆ ಈ ಕಸ ಹಾಯುವಂತವ್ರು ಎಲ್ಲರೂ ಕೂಡ ಬದುಕ್ತಾರೆ. ಅಂದ ಮಾತ್ರಕ್ಕೆ ಅವರು ದುರ್ಬಲರು, ಅವರು ಕೆಟ್ಟವರು ಅಂತ ಅಲ್ಲ. ಅವ್ರಿಗೆ ಆಯಾ ಪರಿಸ್ಥಿತಿಲಿ ಹಾಗಿರುತ್ತೆ, ಬದುಕಿರುತ್ತೆ, ಏನೋ ಒಂದು ಕೆಟ್ಟ ಪರಿಸ್ಥಿತಿ ಅವ್ರು ಬದುಕ್ತಾರೆ. ಅಂತವ್ರು ಒಳ್ಳೆಯವ್ರೇ ಅಲ್ವಾ? ಅಂತವ್ರು ತುಂಬಾ ಕೆಟ್ಟವ್ರ? ಅಂತವ್ರು ಮತ ಹಾಕಿದ್ರೆ ಅದಕ್ಕೆ ಮತ ಬೆಲೆ ಇರಲ್ವಾ? ಎಂತ ಮಾತಾಡ್ತಾರೆ ಸತೀಶ್ ಅವರು. ಕೋಟಿ ಹಣ ಇದ್ ಕೂಡಲೇ, ಕೋಟಿ ಸಂಪಾದನೆ ಮಾಡಿದ ಕೂಡಲೇ, ಒಳ್ಳೆ ಹೇರ್ ಡಾಯು, ಒಳ್ಳೆ ಮೇಕಪ್ ಎಲ್ಲವನ್ನೂ ಹಾಕೊಂಡು ಮಿರ ಮಿಂಚಿದ ಕೂಡಲೇ ಅದು ಒಂದು ವೈಯಕ್ತಿಕ ಬದುಕ? ತುಂಬಾ ಜನ ಮಾತಾಡ್ಕೋತಾ ಇದಾರೆ, ಹೀಗಾಗಿ ಅವರ ವೈಯಕ್ತಿಕ ಜೀವನ ಹಾಳಾಯ್ತು ಅನ್ನುವಂತ ವೈಯಕ್ತಿಕವಾಗಿ ಮಾತಾಡೋದು ಕೂಡ ಜನರು ಮಾತಾಡ್ಕೋತಾ ಇದ್ರೆ, ಯಾಕೆ ಮಾತಾಡಿದ್ರು ಅನ್ನೋದು ಕೂಡ ಬೇಡ, ಯಾಕಂದ್ರೆ ಅದು ವೈಯಕ್ತಿಕ ಬದುಕಾಗತ್ತೆ. ಆದ್ರೆ ಒಂದು ಸಹನೀಯ ಹಂತವನ್ನ ಮೀರಿ ಹೋದಾಗ ತುಂಬಾ ಜನರ ವಿಡಿಯೋಗಳನ್ನ ನಾನು ನೋಡಿದ್ದೇನೆ. ಅವರು ಕೆಲವೊಬ್ರು ಬುದ್ಧಿವಾದವನ್ನ ಹೇಳುವಂತ ಮಾತನ್ನ ಹೇಳಿದ್ರು. ಪದವನ್ನ ಬಳಸಬೇಡಿ, ಸ್ಲಮ್ ಅನ್ನುವಂತ ಪದವನ್ನ ಬಳಸಬೇಡಿ. ಇಲ್ಲಿ ಎಲ್ಲರೂ ಕೂಡ ಅಂದ್ರೆ ಕೊಳಚೆ ಪ್ರದೇಶದವರು ಮತ ಹಾಕಿದ್ದಾರೆ, ಶ್ರೀಮಂತರು ಮತ ಹಾಕಿದ್ದಾರೆ, ಓದೋರು ಮತ ಹಾಕಿದ್ದಾರೆ, ಓದಿದ್ದವರು ಮತ ಹಾಕಿದ್ದಾರೆ, ಕೂಲಿ ಕಾರ್ಮಿಕರು ಮತ ಹಾಕಿದ್ದಾರೆ. ಎಲ್ಲರನ್ನು ಕೂಡ ನೀವು ಕೆಟ್ಟವರು ಅಥವಾ ಸ್ಲಮ್ ಅಲ್ಲಿ ಇರುವವರು ಅಥವಾ ಕೊಳಚೆ ಪ್ರದೇಶದಲ್ಲಿ ಅಕ್ಕಪಕ್ಕ ವಾಸ ಮಾಡುವವರು ಕೆಟ್ಟವರು ಎನ್ನುವಂತ ಒಂದು ವರ್ಗಕ್ಕೆ ಸೇರಿಸುವುದು ಅಥವಾ ಅದನ್ನ ನೀವು ಬಿಂಬಿಸುವುದು ಅತ್ಯಂತ ತುಂಬಾ ಕೆಟ್ಟದಂತ ವಿಷಯ ಅನ್ನುವಂತ ಸಹನೆಯಲ್ಲಿ ಕೂಡ ಕೆಲವರು ಮಾತಾಡಿದ್ದಾರೆ. ಕೆಲವೊಬ್ರು ನೀನು ಗುಂಪಲ್ ಬಾ, ನೀನು ಗೋವಿಂದ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಕೆಲವೊಬ್ರು ಕೆಟ್ಟದಾಗಿ ಕಟ್ಟ ಕಡೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಒಂದು ತಿಳ್ಕೊಳ್ಬೇಕು, ಪ್ರಚಾರಕ್ಕಾಗಿ ಏನನ್ನು ಮಾಡ್ಲಿಕ್ಕೆ ಹೋದ್ರೆ ಬಿಗ್ ಬಾಸ್ ಏನೋ ಒಂದು 2-3 ವಾರದಲ್ಲಿ ಮುಗಿಯುತ್ತೆ. ಆ ನಂತರ ನಿಮ್ಮನ್ನ ನಾಯಿ ಕೂಡ ಹುಡಿಕೊಂಡು ಬರಲ್ಲ. ಅಷ್ಟರ ಮಟ್ಟಿಗೆ ನೀವು ಕೆಟ್ಟ ಪ್ರಚಾರವನ್ನು ಬಯಸ್ತಾ ಇದ್ರಿ. ಆದ್ರೆ ನಿಮ್ಮನ್ನ ನಾವು ಕೆಟ್ಟದಾಗಿದೆ ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ನೀವು ಪ್ರಚಾರ ಪ್ರಿಯರು ಮುಖ್ಯವಾಗಿ. ಆದ್ರೆ ಪ್ರಚಾರ ಮಾಡ್ಕೊಳ್ಳಿ, ನಿಮ್ಮ ಟಿ ಶರ್ಟು, ನಿಮ್ಮ ನಾಯಿ, ನಿಮ್ಮ ಅದು ಇದು ಎಲ್ಲವೂ ಕೂಡ ಪ್ರಚಾರ ಮಾಡ್ಕೊಳ್ಳಿ. ಆದ್ರೆ
ಒಂದು ಜನಾಂಗವನ್ನ ಸ್ಲಮ್ಮು ಅಥವಾ ಸ್ಲಮ್ ಹಾಕಿದವ್ರ ಮತ ಈ ಸ್ಲಮ್ಮಿಗೆ ಬಿದ್ದಿದೆ ಎನ್ನುವಂತ ಒಂದು ಸ್ಲಮ್ ಎನ್ನುವಂತ ಪದವನ್ನ ಉಪಯೋಗಿಸಿಕೊಂಡು ಒಂದು ಜನಾಂಗವನ್ನ, ಒಂದು ಕಷ್ಟದಲ್ಲಿರುವಂತ ಸಂಕಷ್ಟದಲ್ಲಿರುವಂತ ಜನಾಂಗವನ್ನ ನಿಂದಿಸಿ ಹೇಳೋದಿದೆಯಲ್ಲ, ಅದಕ್ಕೆ ತಕ್ಕದಾದಂತ ಪಾಠ ಕಲಿಯಬೇಕಾಗತ್ತೆ. ಬಿಗ್ ಬಾಸ್ ನಲ್ಲಿ ಕ್ಲಾಸ್ ತೆಗೆದುಕೊಳ್ಳುವಂದ್ರೆ ನೀವು ಬಿಗ್ ಬಾಸ್ ಹೊರಗೆ ಬಂದಿದ್ರಿ, ಆದ್ರೆ ಸದ್ಯವೇ ನಿಮ್ಮ ಮೇಲೆ ಯಾರಾದ್ರೂ ಒಂದು ಕೇಸ್ ಹಾಕಿದ್ರು ಅಚ್ಚರಿ ಇಲ್ಲ. ಯಾಕಂದ್ರೆ ಅಷ್ಟು ಕೆಟ್ಟದ ಮಟ್ಟಿನ ಪ್ರಚಾರನ ಬಯಸಿ ನೀವು ಇದೀಗ ಮಾತನ್ನ ಹರಿಬಿಡ್ತಾ ಇದ್ರಿ. ಆದ್ರೆ ಅದ್ ಯಾವ್ದು ಕೂಡ ಲೆಕ್ಕಕ್ಕೆ ಬರಲ್ಲ. ಗೆದ್ದೇ ಗೆಲ್ತಾನೆ. ಅವ್ರಿಗೆ ಯಾರು ಮತ ಹಾಕೋದು ವ್ಯಾಲಿಡೇ. ಆದ್ರೆ ಮತ ಅನ್ನೋದು ಒಬ್ಬ ವೈಯಕ್ತಿಕ ಬದುಕಿನ ಅತ್ಯಮೂಲ್ಯ ಹಕ್ಕಾಗತ್ತೆ. ಅದು ಚುನಾವಣೆ ಇರ್ಬೋದು ಅಥವಾ ಒಂದು ರಿಯಾಲಿಟಿ ಶೋ ಆಗಿರ್ಬೋದು ಅಥವಾ ಯಾವುದೇ ಒಂದು ಲೆಕ್ಕಕ್ಕೆ ಬಂದಾಗ ಮತಕ್ಕೆ ತನ್ನದೇ ಆದಂತ ಬೆಲೆ ಇದೆ. ಹಾಗಾಗಿ ಒಂದು ವ್ಯಕ್ತಿಯ ವೈಯಕ್ತಿಕ ಚಾರಿತ್ರ್ಯವನ್ನ ವಧೆ ಮಾಡೋ ಬದಲು ತನ್ನ ವೈಯಕ್ತಿಕ ಬದುಕನ್ನ ನೋಡ್ಕೊಂಡ್ರೆ ಇಂಥ ಒಂದು ಕೆಟ್ಟ ಹೇಳಿಕೆಗಳು ಬರಲ್ಲ. ಇನ್ ಮುಂದಾದ್ರೂ ಕೂಡ ಈ ನಾಯಿ ಸತೀಶ್ ಅಥವಾ ಕ್ಯಾಡಬಮ್ ಸತೀಶ್ ಅವರು ಇನ್ನು ಮುಂದಾದ್ರೂ ಕೂಡ ತನ್ನ ತಪ್ಪನ್ನ ತಿದ್ದುಕೊಂಡು ಪ್ರಚಾರದಿಂದ ಹೊರಗುಳಿಯೋದು ಅಥವಾ ಬೇಕಾದಕ್ಕಷ್ಟೇ ಮಾತಾಡ್ಕೊಂಡು ಎಷ್ಟೇ ಮಾತಾಡಿದ್ರು ಕೂಡ ಅದಕ್ಕೆ ತಪ್ಪು ಕಲ್ಪನೆ, ತಪ್ಪು ಅರ್ಥವನ್ನ ಬರದೇ ಇದ್ದಾಗ ಮಾತಾಡಿದ್ರೆ ಅವರಿಗೆ ಒಳ್ಳೆಯದು, ಜನರಿಗೆ ಒಳ್ಳೆಯದು. ಇಂಥದ್ದೇ ಹಾದಿ ತುಳಿದ್ರೆ ಆದ್ರೆ ಅದರಿಂದಾಗುವಂತ ಪರಿಣಾಮವನ್ನ ಸ್ವತಃ ಕ್ಯಾಡಬಮ್ ಸತೀಶ್ ಅಂದ್ರೆ ನಾಯಿ ಸತೀಶ್ ಅವರೇ ಎದುರಿಸ್ಬೇಕಾಗತ್ತೆ. ಯಾಕಂದ್ರೆ ಗಿಲ್ಲಿಯನ್ನ ಎದುರಿಸ್ಲಿಕ್ಕೆ ನಿಮ್ಮಂದು ಸಾಧ್ಯ ಇಲ್ಲ. ನೀವು ಅಪಪ್ರಚಾರದ ಮುಖಾಂತರ ಮಾತ್ರ ಗಿಲ್ಲಿಯನ್ನು ಎದುರಿಸಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.